ಕೊಲೆ ದೃಶ್ಯ ಲೈವ್ ಆಗಿ ನೋಡಿ ಶವದ ಮುಂದೆ ಕಣ್ಣೀರ್ ಹಾಕಿದ್ದಂತಹ ಒಬ್ಬ ಪತ್ನಿ, ಗಂಡನ ಕೊಲೆಗೆ ಸುಪಾರಿ ಕೊಟ್ಟಂತಹ ರಾಕ್ಷಸಿ ಪತ್ನಿಯ ಸ್ಟೋರಿ ಇದು. ಬೆಳಗಾವಿ ಜಿಲ್ಲೆ ಖಾನಾಪುರದ ಗಾಡಿಕೊಪ್ಪದಲ್ಲಿ ನಡೆದಿರುವಂತಹ ಕೃತ್ಯ. ಏಪ್ರಿಲ್ 2ನೇ ತಾರೀಕು ಶಿವನಗೌಡ ಪಾಟೀಲ್ ಅನ್ನೋರ ಒಂದು ಬರ್ಬರ ಹತ್ಯೆ ಆಗತ್ತೆ. ಶಿವನಗೌಡನ ತಲೆ ಮೇಲೆ ಕಲ್ಲೆತ್ತು ಹಾಕಿ ಬರ್ಬರವಾಗಿ ಕೊಲೆ ಮಾಡಿದ್ರು. ಶಿವನಗೌಡ ಪಾಟೀಲ್ನ ಹತ್ಯೆ ಮಾಡಿದ್ದು ರುದ್ರಪ್ಪ ಹೊಸೆಟ್ಟಿ ಅನ್ನೋರು. ಸೊ ತನಿಖೆ ವೇಳೆ ಶಿವನಗೌಡನ ಪತ್ನಿ ಶೈಲಾ ಕಳ್ಳಾಟ ಆಡಿದಾಳೆ ಅನ್ನುವಂಥದ್ದು ಬಯಲಾಗಿದೆ. ನೋಡಿ, ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಹತ್ಯೆ ಆಗಿರುವಂತಹ ಶಿವನಗೌಡ ಪಾಟೀಲ್ ಮಧ್ಯದ ದೃಶ್ಯವನ್ನು ಗಮನಿಸಬಹುದು. ಏಪ್ರಿಲ್ 3ನೇ ತಾರೀಕು ಪತ್ನಿ ಶೈಲಾ ಗುಳೋ ಅಂತ ಹತ್ತಿದ್ಲು. ಶಿವನಗೌಡ ಪಾಟೀಲ್ ಮೃತದೇಹದ ಮುಂದೆ, ಅಯ್ಯೋ ನನ್ನ ಪತಿಯನ್ನ ಯಾರೋ ಕೊಂದಾಕ್ಬಿಟ್ರು, ಯಾರೋ ದುಷ್ಕರ್ಮಿಗಳು ಕೊಲೆ ಮಾಡಿಬಿಟ್ಟಿದ್ದಾರೆ, ಹೇಗಪ್ಪ ನನ್ನ ಜೀವನ ಈಗ ಅಂಥೇಳಿ ಗುಳೋ ಅಂತ ಆಕೆ ಕಣ್ಣೀರಿಟ್ಟಿದ್ದಂಥ ದೃಶ್ಯಗಳು. ಬಟ್ ತನಿಖೆ ಎಲ್ಲ ಆದಮೇಲೆ ಗೊತ್ತಾಗಿದ್ದು ಈಕೆಯ ಪಾತ್ರ ಕೂಡ ಈ ಕೊಲೆಯಲ್ಲಿ ಇದೆ ಅಂಥೇಳಿ. ಆಕೆ ಏನು ಮಾತಾಡಿದ್ಲು ಆ ಟೈಮ್ನಲ್ಲಿ, ತನ್ನ ಪತಿ ಕಳ್ಕೊಂಡಂತಹ ಶೈಲಾ ಹೇಗೆ ಡ್ರಾಮಾ ಮಾಡಿದ್ಲು, ಅದೇನು ಮಾತಾಡಿದ್ಲು ಅಂತ ಕೇಳಿಸ್ತೀವಿ ನೋಡಿ. ರಾತ್ರಿ ಬರ್ಲಿಲ್ರಿ ಮನೆಗೆ, ಅದಂದ್ರೆ ಬರ್ತಾ ಅಂತೀಗ ರಾತ್ರಿ ಬರ್ಲಿಲ್ರಿ. ನಾವು ನಾಟಕದ ನೋಡಕ್ಕೆ ನಿಂತಿರ್ಬೇಕಂತೇಳಿ ಅವ್ರ ಕಡೆ ಫೋನ್ ಇರಾಕಿಲ್ರಿ. ಅವ್ರ ಕಡೆ ಅವ್ರು MQ ಬೆಳಿಗ್ಗೆ ಅಂತ ಒಮ್ಮೆ ಹೇಳ್ರಿ, ಆಮೇಲೆ ಒಮ್ಮೆ ಖಾನಾಪುರಕ್ಕೆ ಅಂತ ಹೇಳ್ರಿ ಕೆಲಸ ಐತಂತ. ಆಮೇಲೆ ನಾವು ಬರ್ತಾನೆ ಅಂತ ಅದೇ ನೋಡ್ರಿ ಬರಲಿಲ್ಲ ಅವ್ರು. ಮತ್ತು ನಾಟಕದ ನೋಡತ್ತಿರ್ಬೇಕಂತ ಕಸ್ ತಿಳ್ಕೊಂಡಿದ್ದವ್ರು. ನಾವು ಬಂದಲ್ಲೇ ಅದಕ್ಕೆ ಮನೆಗೆ ಬಂದಿಲ್ಲ ಅಂತ ತಿಳ್ಕೊಂಡಿದ್ದವ್ರು. ನಮಗೆ ಬೆಳಿಗ್ಗೆ ಹಚ್ಚಿರಿ ಫೋನ್ 10 ಗಂಟೆಗೆ. ಅಲ್ಲಿ ಬಸವನ್ನ ಹಚ್ಚಿರಿಲ್ಲ ಮೊರನವ್ರು. ಅವ್ರು ಎಲ್ಲಿ ಹೋಗಿದಾನು, ಗಾಡಿ ತೊಗೊಂಡು ಹೋಗಿದಾನು, ಪೆಟ್ಟೈತೆ ಅಂತ ಹೇಳ್ರಿ. ಜಗಳದು ಏನಾರ ಕೆಲ ಚಲೋನೇ ಇದ್ದವ್ರು. ನಾವು ಇಂಥದಾಕತ್ತ ಹೋಗ್ತಾರಲ್ಲ ನಮಗೂ. ಸೊ ತನಿಖೆ ಮಾಡಿದ್ಮೇಲೆ ಗೊತ್ತಾಗಿದ್ದು ಗಂಡನ ಕೊಲೆಗೆ ಸುಪಾರಿ ಕೊಟ್ಟಿದ್ದೇ ಈ ಪತ್ನಿ ಶೈಲಾ ಅಂತ. ರುದ್ರಪ್ಪ ಹೊಸೆಟ್ಟಿ ಜೊತೆ ಶೈಲಾಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂಥದ್ದು ಈಗ ಹೊರಬಂದಿರುವಂತಹ ವಿಚಾರ. 2 ವರ್ಷದಿಂದ ರುದ್ರಪ್ಪ ಜೊತೆ ಅಕ್ರಮ ಸಂಬಂಧವನ್ನ ಈಕೆ ಹೊಂದಿದ್ಲಂತೆ. 6 ತಿಂಗಳ ಹಿಂದೆ ಶೈಲಾ ಕಳ್ಳಾಟದ ಬಗ್ಗೆ ಶಿವನಗೌಡಗೆ ಮಾಹಿತಿ ಸಿಕ್ಕಿದೆ, ಅಂದ್ರೆ ಪತಿಗೆ ಗೊತ್ತಾಗಿದೆ. ಸೊ ರುದ್ರಪ್ಪನ ಸಹವಾಸ ಬಿಟ್ಬಿಡು ಅಂತ ಹೇಳಿ ಶಿವನಗೌಡ ಕೂಡ ಹೇಳಿದ್ನಂತೆ. ಹೇಳೋಷ್ಟು ಹೇಳಿದಾನೆ ಪತ್ನಿಗೆ, ಆದರೂ ಕೂಡ ಈಕೆ ಕೇಳಿಲ್ಲ. ರುದ್ರಪ್ಪನಿಗೆ ಗಂಡನ್ನ ಕೊಲೆ ಮಾಡ್ಬಿಡು, ಇವನು ಯಾಕೋ ನಮ್ಮ ಸಂಬಂಧಕ್ಕೆ ಅಡ್ಡ ಬರ್ತಾ ಇದ್ದಾನೆ ಅಂತೇಳಿ ಈ ಶೈಲಾ ಹೇಳಿದಾನಂತೆ. ಸೊ ಆಗ ಏಪ್ರಿಲ್ 2ನೇ ತಾರೀಕು ಈ ಶಿವನಗೌಡನನ್ನ ರುದ್ರಪ್ಪ ಅನ್ನೋನು ಕೊಲೆ ಮಾಡ್ತಾನೆ. ಅಷ್ಟೇ ಅಲ್ಲ, ವಿಚಿತ್ರ ನುಡಿಯಲ್ಲಿ ವಿಡಿಯೋ ಕಾಲ್ ಮಾಡಿ ಪತಿ ಹತ್ಯೆಯನ್ನ ಈಕೆ ಕಣ್ಣಾರೆ ನೋಡಿದ್ಲಂತೆ. ಮಾರನೇ ದಿನ ಊರಿನವ್ರ ಎದುರು ಗೋಳ ಆಡ್ಕೊಂಡು ಕೂತಿದಳಿಕೆ. ಶೈಲಾ ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಪೊಲೀಸರಿಗೆ ವಿಚಾರ ಗೊತ್ತಾಗಿದೆ. ಈಕೆ ಮತ್ತೆ ರುದ್ರಪ್ಪ ಹೊಸೆಟ್ಟಿ ಇದ್ದಾನೆ, ಆಕೆಯ ಜೊತೆಗೆ ನಿರಂತರ ಫೋನ್ನಲ್ಲಿ ಮಾತುಕತೆ ಆಗಿರುವಂಥದ್ದು ಇದೆಲ್ಲವೂ ಕೂಡ ಕಾಲ್ ಹಿಸ್ಟ್ರಿ ನೋಡಿದಾಗ ಗೊತ್ತಾಗಿದೆ. ಆದರೆ ಆರಂಭದಲ್ಲಿ ಯಾವಾಗ ಶಿವನಗೌಡ ಪಾಟೀಲ್ನ ಒಂದು ಹತ್ಯೆ ಆಯಿತು ಆ ಟೈಮಲ್ಲಿ ಆಕೆ ಅಳ್ತಾ ಇದ್ದಿದ್ದು ನೋಡಿ ಯಾರಿಗೂ ಕೂಡ ಈಕೆಯ ಮೇಲೆ ಅನುಮಾನ ಇರಲಿಲ್ಲ. ಬಟ್ ಪೊಲೀಸರಿಗೂ ಒಂದು ಅನುಮಾನ ಇತ್ತು, ಯಾಕೆ ಈಕೆ ಇಷ್ಟೊಂದು ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತೇಳಿ. ಬನ್ನಿ ಹೆಚ್ಚಿನ ಮಾಹಿತಿ ಪಡೆಯೋಣ. ನಾವು ಪ್ರತಿನಿಧಿ ಸಹದೇವ್ ಮಾನೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಹದೇವ್, ಈಕೆ ಅಳ್ತಾ ಇರುವಂಥದ್ದು ಇದೆಲ್ಲವನ್ನೂ ಕೂಡ ಗಮನಿಸಿದ್ರೆ ಬಹುಶಃ ಸಹಜವಾಗಿ ಯಾರೇ ನೋಡಿದ್ರು ಅಯ್ಯೋ ಪಾಪ ಗಂಡನ್ ಕಳ್ಕೊಂಡು ಇವಳು ಗೋಳಾಡ್ತಾ ಇದ್ದಾಳೆ ಅಂತ ಹೇಳಿ ಅನ್ಕೋಬಹುದು. ಬಟ್ ಪೊಲೀಸರಿಗೆ ಈಕೆ ಮೇಲೆ ಹೇಗೆ ಅನುಮಾನ ಬಂತು, ಯಾಕೆ ಈಕೆಯ ಒಂದು ಕಾಲ್ ಹಿಸ್ಟ್ರಿಯನ್ನೆಲ್ಲ ಡೀಟೇಲ್ಸ್ ಅನ್ನ ತೆಗಿತಾ ಹೋದ್ರು, ಹೇಗೆ ಸಾಲ್ವ್ ಮಾಡಿದ್ರು ಕೊನೆಗೆ ಈ ಕೇಸನ್ನ ಪೊಲೀಸರು? ಹೌದು ರೇಮನ್, ಏನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬಲೋಗಿ ಗ್ರಾಮದ ಶಿವನಗೌಡ ಪಾಟೀಲ್ ಎಂಬಾತನನ್ನ ಹತ್ಯೆ ಮಾಡಲಾಗತ್ತೆ. ಅಲ್ಲಿ ಆ ಹತ್ಯೆ ಆದಂತಹ ಸ್ಥಳದಲ್ಲಿ ಪಾರ್ಟಿ ಮಾಡಿರುವಂತಹ ಕುರುಗಳು ಸಿಗ್ತವೆ, ಅಂದ್ರೆ ಎಣ್ಣೆ ಬಾಟ್ಲು ಸೇರಿದಂತೆ ವಿವಿಧ ಸಾಮಗ್ರಿಗಳು ಅಲ್ಲಿ ಸಿಗ್ತವೆ. ಹೀಗಾಗಿ ಯಾರೋ ಪರಿಚಯಸ್ಥರೇ ಈ ಒಂದು ಕೊಲೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ. ಆರಂಭದಲ್ಲಿ ಈ ಒಂದು ತನಿಖೆ ಹಂತದಲ್ಲಿ ಯಾರು ಕಡೆಯದಾಗಿ ಆತನಿಗೆ ಕರೆ ಮಾಡಿದ್ರು ಆತನ ಬೆನ್ನು ಬಿದ್ದಂತಹ ಪೊಲೀಸರು ಈ ಒಂದು ರುದ್ರಪ್ಪ ಹೊಸೆಟ್ಟಿಯನ್ನ ಹಿಡಿದುಕೊಂಡು ಬಂದು ವಿಚಾರಣೆಯನ್ನ ನಡೆಸ್ತಾರೆ. ಈ ಒಂದು ಕೊಲೆಗೆ ಬರೀ ಆತ ಒಬ್ಬನೇ ಕಾರಣ ಅಲ್ಲ ಅನ್ನುವಂಥ ನಿಟ್ಟಲ್ಲೂ ಕೂಡ ತನಿಖೆಯನ್ನ ಶುರು ಮಾಡ್ತಾರೆ. ಮತ್ತು ಈತ ಯಾವಾಗ ರುದ್ರಪ್ಪ ಅರೆಸ್ಟ್ ಆಗ್ತಾನೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆ ಒಂದು ಗ್ರಾಮದ ಮುಖಂಡರು ಕೂಡ ಈತನ ಹೆಂಡತಿ ಮೇಲೂ ಕೂಡ ಸಂಶಯ ಇದೆ ಅನ್ನುವಂಥ ನಿಟ್ಟಲ್ಲಿ ಪೊಲೀಸರ ಮುಂದೆ ಸಂಶಯವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಯಾವಾಗ ಅಂತ್ಯ ಸಂಸ್ಕಾರ ಆಗುತ್ತೆ, ಅಂತ್ಯ ಸಂಸ್ಕಾರ ಆದಮೇಲೆ ಈ ಒಂದು ಶಿವನಗೌಡ ಪಾಟೀಲ್ ಪತ್ನಿ ಶೈಲಾಳ ಮೊಬೈಲನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನ ಪೊಲೀಸರು ಮಾಡ್ತಾರೆ. ಈ ಒಂದು ಪರಿಶೀಲನೆ ವೇಳೆ ಸುಮಾರು 2 ಗಂಟೆಗಳ ಕಾಲ ಆಕೆ ವಿಡಿಯೋ ಕಾಲ್ನಲ್ಲಿ ಮಾತಾಡಿರುವಂಥದ್ದು ಕೂಡ ಆ ಒಂದು ಪೊಲೀಸರಿಗೆ ದಾಖಲೆಗಳು ಸಿಗ್ತವೆ. ಇದನ್ನು ನೋಡಿದಂಥ ಪೊಲೀಸರು ಎಲ್ಲೋ ಒಂದು ಕಡೆ ಶಾಕ್ ಆಗ್ತಾರೆ. ಯಾಕಂದ್ರೆ
ಗಂಡ ಕೊಲೆಯಾದ ದಿನ, ಅದು ಕೊಲೆಯಾದಂತಹ ಸಂದರ್ಭದಲ್ಲೇ ಈಕೆ ಇಷ್ಟೊಂದು ವಿಡಿಯೋ ಕಾಲ್ನಲ್ಲಿ ಯಾಕೆ ಮಾತಾಡಿದಾಳೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ತಕ್ಷಣ ಆಕೆಯನ್ನ ವಶಕ್ಕೆ ಪಡೆದು ಕೂಡ ಆಕೆಯನ್ನ ವಿಚಾರಣೆಯನ್ನ ನಡೆಸ್ತಾರೆ. ಆರಂಭ ಹಂತದಲ್ಲಿ ತನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋಂಥ ನಿಟ್ಟಿನಲ್ಲೇ ಆಕೆ ಉತ್ತರಿಸ್ತಿರ್ತಾಳೆ. ಯಾವಾಗ ಆರೋಪಿ ಸಿಗ್ತಾನೆ, ಆರೋಪಿ ಕೂಡ ಈಕೆ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಾಯಿ ಬಿಡ್ತಾನೆ ಮತ್ತು ಈಕೆ ಕೂಡ ಕಾರಣ ಕುಮ್ಮಕ್ಕು ಕೊಟ್ಟಿದ್ಲು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆತ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿರುವಂಥದ್ದು. ಆದ್ರೆ ಇಲ್ಲಿ ಕೊಲೆ ಮಾಡಿದಂತ ದಿನ ಏನಿದೆ ಅಲ್ಲಿ ಏನೆಲ್ಲ ನಡೀತಾ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಿ ಬಾಯಿ ಬಿಟ್ಟ ನಂತರ ಈಕೆಯನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈಕೆಯ ಡ್ರಾಮಾ ಎಲ್ಲವೂ ಕೂಡ ಪೊಲೀಸರು ಈಗ ಬಟಾ ಬಯಲು ಮಾಡಿರುವಂಥದ್ದು. ರೆಹಮಾನ್. ಎಸ್, ಥ್ಯಾಂಕ್ ಯು ಸದೇವ್.